ದೇಶದ ಐಕ್ಯತೆಗೆ ಕುಟುಂಬ ಜೀವನ ಕಾರಣ. ಹಿಂದೂ ಸಂಗಮದ ಹೊಸ ಮನ್ವಂತರಕ್ಕೆ ಇಂದು ಇಲ್ಲಿ ಸಾಕ್ಷಿಯಾಗಿದೆ. 3 ಅಕ್ಷರಗಳಲ್ಲಿಯೇ ಸಮರ್ಥ ಸತ್ವ ಹೊಂದಿರುವ ಸದೃಢ ದೇಶ ಭಾರತ. ಎಲ್ಲ ಜನರನ್ನ ಮನಸ್ಸನ್ನ ಬೆಸೆಯುವ ಮೂಲಕ ಹಿಂದೂ ಧರ್ಮದ ಅಭಿಮಾನವನ್ನು ಜನರಿಗೆ ತಲುಪಿಸಬೇಕೆಂದು ರಾಷ್ಟ್ರೀಯ ಸ್ವಯಂ ಸೇವಕದ ದಕ್ಷಿಣ ಕರ್ನಾಟಕ ಪ್ರಾಂತ ಸಹ ಕಾರ್ಯವಾಹಕ PS ಪ್ರಕಾಶ್ ಕರೆ ನೀಡಿದ್ದಾರೆ. ಅಂಬತ್ತಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಆಶ್ರಯದಲ್ಲಿ ಕೊಡವ ಸಮಾಜದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದವರು, ಶತಮಾನೋತ್ಸವ ಆಚರಿಸುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಂದ ಕಾರ್ಯ ಯೋಜನೆಯಲ್ಲಿ ಹಿಂದೂ ಸಮಾಜೋತ್ಸವ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಖಂಡ ಹಿಂದೂ ಸಮಾಜ ದೇಶದಲ್ಲಿ ಹರಿದು ಹಂಚಿ ಹೋಗಿರುವುದನ್ನು ಒಗ್ಗೂಡಿಸುವ ಸಲುವಾಗಿ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ. ಹಿಂದೂ ಸಮಾಜದವರು ಜಾತಿ ಭೇದ ಮರೆತು ಸಂಘಟಿತರಾಗಿ ನಾವೆಲ್ಲ ಒಂದು ನಾವೆಲ್ಲ ಮುಂದು ಎನ್ನುವ ಮೂಲಕ ಯುವಕರ ಪ್ರಜ್ಞೆ ಧರ್ಮದೆಡೆಗೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಎಂದರು. ಎಲ್ಲವೂ ಇತ್ತು ಭಾರತದಲ್ಲಿ. 2000 ವರ್ಷಗಳ ಮೇಲೆ ಹೆಚ್ಚಿನ ವರ್ಷ ನಮ್ಮ ದೇಶದ ಮೇಲೆ ದಾಳಿಗಳು ನಡೆಯಿತು. ಯಾರೆಲ್ಲ ದಾಳಿ ಮಾಡಿದರು? ಹೂಣರು, ಶಕರು, ಗ್ರೀಕರು, ಪಠಾಣರು, ಖಿಲ್ಜಿಗಳು, ಪಾರ್ಸಿಗಳು, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು, ಸ್ವಾತಂತ್ರ್ಯದ ನಂತರ ಮತ್ತೆ ಚೀನಾ, ಪಾಕಿಸ್ತಾನಿಯರು. 2000 ವರ್ಷಗಳ ಹೆಚ್ಚಿನ ಕಾಲದ ಇತಿಹಾಸ ಭಾರತದ್ದು ಕೇವಲ ಹೋರಾಟದ ಇತಿಹಾಸ ಆಗಿತ್ತು. ಜಗತ್ತಿನ ಯಾವ ದೇಶವೂ ಇಷ್ಟು ಸುದೀರ್ಘವಾದಂತಹ ಹೋರಾಟವನ್ನು ಎದುರಿಸಲಿಲ್ಲ. ತನ್ನ ಮೇಲೆ 1-2 ವರ್ಷಗಳ 4-5 ವರ್ಷಗಳ ಹೋರಾಟದಲ್ಲಿ ಆ ದೇಶ ತನ್ನ ಸಂಸ್ಕೃತಿಯನ್ನು ನಾಶ ಮಾಡಿಕೊಂಡು ಆಕ್ರಮಣಕಾರಿಗಳ ಮತವನ್ನು ಅವಲಂಬಿಸಿಕೊಂಡು ಜೀವನವನ್ನು ಮಾಡ್ತಾ ಇದೆ. ಆದರೆ ಭಾರತ 2000 ವರ್ಷಗಳ ಹೋರಾಟದಲ್ಲಿ ಒಂದು ದಿನವೂ ಸೋಲಾಗಲಿಲ್ಲ. ಭಾರತ ತನ್ನ ಸ್ವಂತಿಕೆಯನ್ನು ಮರೀಲಿಲ್ಲ, ಸಂಸ್ಕೃತಿಯನ್ನು ಬಿಟ್ಟುಕೊಡಲೇ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ದೇಶ. ಆದರೆ ಭಾರತದ ಆಕ್ರಮಣದ ಪರಿಣಾಮವಾಗಿ ಭಾರತದ ಜನ ಸ್ವಲ್ಪ ಮಲಗಿದೆ. ಈಗ ತಾನೇ ಹೇಳಿದ ಹಾಗೆ ಹಿಂದೂಗಳು ಅಂತ ಕರೆಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಾನು ಯಾರು ಅಂತ ಕೇಳಿದ್ರೆ ಜಾತಿಯಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಭಾಷೆಯಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಪ್ರಾಂತದಿಂದ ಕರೆಸಿಕೊಳ್ಳಿಕ್ಕೆ ಇಷ್ಟ, ಇಂಥ ದೇವರ ಭಕ್ತ ಅಂತ ಹೇಳಿಕೊಳ್ಳೋದಕ್ಕೆ ಇಷ್ಟ ನಮಗೆ. ಬದಲಾಗಿ ನಾನು ಹಿಂದೂ, ಈ ದೇಶಕ್ಕೆ ಸಂಬಂಧಿಸಿದವ ಅಂತ ಹೇಳುವ ರೀತಿಯಲ್ಲಿ ಕರೆಸಿಕೊಳ್ಳಿಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲದಂತ ಪರಿಸ್ಥಿತಿ ಇದೆ. ವಿವೇಕಾನಂದ ಹೇಳಿದರು, 150 ಜನ ಹಿಂದೂ ಯುವಕರನ್ನ ಕೊಡಿ. ಎಂತ ಯುವಕರು ಬೇಕು ನಮಗೆ? ಈ ಸಮಾಜಕ್ಕೋಸ್ಕರ ಸರ್ವ ಸಮರ್ಪಣೆ ಮಾಡುವಂತ 150 ಯುವಕರನ್ನ ಕೊಡಿ, ಇಡೀ ದೇಶವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರು. 150 ವರ್ಷದ ಹಿಂದೆ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ಆವತ್ತಿನ ದಿನ ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು 150 ಜನವು ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರ ಕೊಡುವಂತ ಹಿಂದೂಗಳು ಇರಲಿಲ್ವಾ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಗಾಂಧೀಜಿಯವರು ಭಾಷಣ ಮಾಡ್ತಾ ಹೇಳ್ತಿದ್ರಂತೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಾಗಬೇಕು. ಸರಿ, ನಮ್ದು ಒಪ್ಪಿಗೆ ಇದೆ, ಒಟ್ಟಾಗಲೇಬೇಕು. ಆದ್ರೆ ಅವ್ರು ಹೇಳ್ತಿದ್ದ ಕಾರಣ ಯಾವುದು ಅಂದ್ರೆ, ಈ ದೇಶದಲ್ಲಿ ಹಿಂದೂಗಳು ಅಂದ್ರೆ ಹೇಡಿಗಳು, ಮುಸಲ್ಮಾನರು ಅಂದ್ರೆ ಗುಂಡಗಳು, ಅವರಿಬ್ಬರು ಸೇರಿದರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂದೂಗಳನ್ನು ಹೇಡಿಗಳು ಅಂತ ಕರೆಯುವಂತಹ ಸ್ಥಿತಿ ಕಳೆದ ಒಂದು 100 ವರ್ಷದ ಹಿಂದೆ ಇಲ್ಲಿತ್ತು. ಈ ದೇಶದ ಒಬ್ಬ ಪ್ರಮುಖ ರಷ್ಯಾ ದೇಶಕ್ಕೆ ಹೋಗಿದ್ದ. ಅದೇ ರೀತಿ ಇವತ್ತು ನಾವೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಇದಕ್ಕೆ ಕಾರಣೀಭೂತವಾಗಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ನೇ ವರ್ಷ ತುಂಬಿರುವಂಥದ್ದು. ಈ 100ನೇ ವರ್ಷ ತುಂಬಿದಾಗ ದೇಶದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ಸಂಘ ಹಮ್ಮಿಕೊಂಡಿತು. ಅದರಲ್ಲಿ ದೇಶವಾಸಿಗಳನ್ನ ಸೇರಿಸಿ, ಊರಿನ ಗಣ್ಯರನ್ನ ಸೇರಿಸಿ ಈ ರೀತಿಯ ಹಿಂದೂ ಸಂಗಮವನ್ನು ಮಾಡಬೇಕು, ಹಿಂದೂ ಸಮಾಜೋತ್ಸವಗಳನ್ನು ಮಾಡಬೇಕು, ದೇಶದಾದ್ಯಂತ ಮಾಡಬೇಕು ಎನ್ನುವಂಥದ್ದು ಸಂಘದ ಯೋಜನೆ. ಆ ಪ್ರಕಾರ ಇವತ್ತು ನಮ್ಮ ದೇಶದಲ್ಲಿ ಈ ಒಂದು 2-3 ತಿಂಗಳಲ್ಲಿ 70,000 ಕಡೆಗಳಲ್ಲಿ ಹಿಂದೂ ಸಂಗಮ ನಡೀತಾ ಇದೆ. ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಮಾತನಾಡಿ, ಜನಸಾಮಾನ್ಯರು ಹಿಂದುತ್ವದ ಜಾಗೃತಿ ಮತ್ತು ದೇಶಭಕ್ತಿ ಹೊಂದುವಂತಾಗಬೇಕು. ಭಾರತ ಈಗಾಗಲೇ ಸಾಮಾಜಿಕವಾಗಿ ಸಂಪನ್ನತೆ ಹೊಂದಿದ್ದು ಸಂರಕ್ಷಿತ ರಾಷ್ಟ್ರವಾಗಿದೆ. ಜೊತೆಗೆ ಸಾಮರಸ್ಯದ ಭಾವ ಹೊಂದಿದೆ. ಹಿಂದೂ ಸಮಾಜದ ಸಂಘಟನೆ ಸ್ವಾವಲಂಬಿ, ಸಂಸ್ಕಾರಯುಕ್ತ ಮತ್ತು ಸಾಮರಸ್ಯಯುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನಿರತರಾಗಿರಬೇಕೆಂದರು. ಚೌಡೇಶ್ವರಿ ದೇವಸ್ಥಾನ ಸಮಿತಿ ಅಧ್ಯಕ್ಷ HK ಶ್ರೀನಿವಾಸ್ ಮಾತನಾಡಿ, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು. ಕೆಲವರು ಹಿಂದೂ ಅಂತ ಹೇಳೋಕೆ ಹಿಂದೆ ಸರಿತಾರೆ.
ಹಿಂದೂ ಸಮುದಾಯದಲ್ಲಿರುವವರಿಗೆ ಹಿಂದೂ ಅಂತ ಹೇಳೋಕೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡಿದರು. ಮೆರವಣಿಗೆ ಅಂಬತ್ತಿ ಪಟ್ಟಣದ ಪ್ರಮುಖ ರಸ್ತೆ ಉದ್ದಕ್ಕೂ ಸಂಚರಿಸಿ ಕೊಡವ ಸಮಾಜದವರೆಗೂ ಸಾಗಿ ಬಂತು. ವಿವಿಧ ಭಜನಾ ನೃತ್ಯ, ದುಡಿಕೊಟ್ಟು ಪಾಠ್, ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಪ್ರಜ್ವಲನೆಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭ ಸ್ವಾಗತ ನೃತ್ಯ, ಚಂಡೆ ವಾದ್ಯ, ದುಡಿಕೊಟ್ಟು ಪಾಠ್, ಕೊಡವ ವಾಲಗ, ಚೀನಿ ದುಡಿ, ಬಳಕಾಟ್, ಭಜನಾ ನೃತ್ಯ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷ ಕುಟ್ಟಂಡ ಸಂಜು, ಕಾವಾಡಿ ಭಗವತಿ ದೇವಸ್ಥಾನದ ಅಧ್ಯಕ್ಷ ಮುಕ್ಕಾಟಿರ ನಾಜಪ್ಪ, ಮುತ್ತಪ್ಪ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಸಿ.ಕೆ. ರವಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.